ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟಿಸಿ ಬಾಲರಾಮ ಪ್ರತಿಮೆ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಈ ಮೂರ್ತಿಯನ್ನ ಕೆತ್ತದವರು ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿರಾಜ್. ರಾಮನ ವಿಗ್ರಹ ತಯಾರಾಗಲು ಬಳಸಿದ ಕಪ್ಪು ಶಿಲೆ ಕೂಡ ಮೈಸೂರಿನದ್ದು ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದು, ಬಾಲರಾಮನ ಮೂರ್ತಿಗೆ ಶಿಲೆ ಕೊಟ್ಟ ರೈತನಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬರೋಬ್ಬರಿ 80,000 ರೂಪಾಯಿ ದಂಡವನ್ನ ಹಾಕುವ ಮೂಲಕ ರಾಮ ವಿರೋಧಿ ಎಂದು ಸಾಬೀತುಪಡಿಸಿದೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಪ್ರತಿಪಾದಿಸಿ ಹಲವಾರು ಜನ ಈ ವಿಡಿಯೋವನ್ನ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಸತ್ಯವೇನು ಅಂತ ಹೇಳಿದ್ರೆ 2022ರಲ್ಲಿ ಎಚ್.ಡಿ.ಕೋಟೆ ತಾಲೂಕಿನ ಹಾರೋಹಳ್ಳಿ ಗುಜೇಗೌಡನಪುರ ಗ್ರಾಮದ ನಿವಾಸಿ ಹನುಮಯ್ಯ ಅವರ ಪುತ್ರ ಎಚ್. ರಾಮದಾಸ್ ಅವರು ಗ್ರಾಮದಿಂದ 2 ಕಿಲೋಮೀಟರ್ ದೂರದ ಸರ್ವೆ ನಂಬರ್ 176, 177ರ ತಮ್ಮ ಜಮೀನನ್ನ ಸಮತಟ್ಟು ಮಾಡಲು ಗುತ್ತಿಗೆದಾರ ಶ್ರೀನಿವಾಸ ನಟರಾಜ್ ಅವರಿಗೆ ಗುತ್ತಿಗೆಯನ್ನು ನೀಡಿರುತ್ತಾರೆ. ಈ ವೇಳೆ ಕಲ್ಲುಗಳು ಸಿಕ್ಕಿದ್ರಿಂದ 10 ಅಡಿ ಆಳದಲ್ಲಿ ಭೂಮಿಯನ್ನ ಕೊರೆದು ಬೃಹತ್ ಕಲ್ಲುಗಳನ್ನ ತೆಗೆದು ಕೆಲವರಿಗೆ ಮಾರಿದ್ರು. ಆಗ ಯಾರೋ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿರುವಂತಹ ಅಧಿಕಾರಿಗಳು ಅನುಮತಿ ಇಲ್ಲದೆ ಅನಧಿಕೃತ ಕಲ್ಲು ತೆಗೆದ ಹಿನ್ನೆಲೆಯಲ್ಲಿ ಕಲ್ಲುಗಳ ಗಾತ್ರದ ಆಧಾರದ ಮೇಲೆ 80,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಕಲ್ಲು ತೆಗೆಯಲು ಅನುಮತಿ ಪಡೆಯಬೇಕು ಎನ್ನುವಂತಹ ಅರಿವಿಲ್ಲದ ಗುತ್ತಿಗೆದಾರ ಶ್ರೀನಿವಾಸ ನಟರಾಜನ್ ಅನ್ಯ ಮಾರ್ಗವಿಲ್ಲದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ವಿಧಿಸಿದ್ದಂತಹ ದಂಡವನ್ನು ಪಾವತಿಸಿದ್ದಾರೆ. ಈ ಘಟನೆಯು 2022ರಲ್ಲಿ ನಡೆದಿದ್ದು. ಆಗ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ. ಅಲ್ಲದೆ ಮುಂದೆ ಈ ಕಲ್ಲು ಅಯೋಧ್ಯೆಯ ಬಾಲರಾಮನನ್ನ ನಿರ್ಮಿಸಲು ಬಳಕೆಯಾಗುತ್ತದೆ ಅನ್ನುವಂತಹ ಯಾವ ಅರಿವು ಕೂಡ ಅಧಿಕಾರಿಗಳಿಗೆ ಇರಲಿಲ್ಲ. ಸ್ವತಃ ಗುತ್ತಿಗೆದಾರನಿಗೂ ಕೂಡ ತಿಳಿದಿರಲಿಲ್ಲ. ಆಗ ಸರ್ಕಾರಕ್ಕೂ ಈ ಕುರಿತು ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ. ದಂಡ ವಿಧಿಸಿದ ಬಳಿಕ ಅಧಿಕಾರಿಗಳು ತಮಗೆ ತಿಳಿ ಹೇಳಿ ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಅವರಿಗೆ ಲೈಸೆನ್ಸ್ ಅನ್ನ ಮಾಡಿಕೊಡಲು ನೆರವಾಗಿದ್ದಾರೆ ಅಂತ ಸ್ವತಃ ಗುತ್ತಿಗೆದಾರ ಶ್ರೀನಿವಾಸ್ ಅವರೇ ಒಪ್ಪಿಕೊಂಡಿದ್ದಾರೆ. ಇನ್ನು ಸಂಸದ ಪ್ರತಾಪ್ ಸಿಂಹ ಅವರು ಸಹ ಯಾವುದೇ ಕಲ್ಲುಗಳನ್ನ ಭೂಮಿಯಿಂದ ಹೊರತೆಗೆಯುವಾಗ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆಯಬೇಕು, ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಎಲ್ಲೇ ಒಂದು ಯಾರದೇ ಹೊಲ ಇರ್ಬೋದು, ಗದ್ದೆ ಇರ್ಬೋದು, ಎಲ್ಲೇ ಇರ್ಬೋದು, ಕಲ್ಲು ತೆಗಿಬೇಕು ಅಂತಂದ್ರೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಳ್ಳೇಬೇಕಾಗುತ್ತೆ. ಅನಧಿಕೃತವಾಗಿ ಅದನ್ನ ಕಲ್ಲನ್ನ ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಏನು ಮಾಡಕ್ಕಾಗಲ್ಲ. ಆದ್ರೂ ಸರ್ಕಾರದ ಏನ್ ದಂಡ ಇದೆ ಆ ದಂಡನ ಹಾಕಿದ್ದಾರೆ. ಶ್ರೀನಿವಾಸ್ ಅವರ ಮೇಲಿನ ದಂಡಕ್ಕೂ ಬಾಲರಾಮನ ವಿಗ್ರಹಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಮತ್ತು ಉದ್ದೇಶಪೂರ್ವಕವಾಗಿ ಈ ಘಟನೆ ಜರುಗಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಹಳೆಯ ಘಟನೆಯನ್ನ ಈಗ ನಡೆದಿದೆ ಅಂತ ತಪ್ಪಾಗಿ ಬಿಂಬಿಸಿ ಚಿತ್ರಿಸಿ ವ್ಯಾಪಕವಾಗಿ ಸುಳ್ಳು ಮಾಹಿತಿಯನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ. ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.